ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಆಲ್ಮಟ್ಟಿ ಡ್ಯಾಮ, ಅದರ ಹಿನ್ನೀರು, ಅದರ ಜೊತೆಗೆ 524 ಮೀಟರ್ ಎತ್ತರ ಮಾಡೋ ಸಲುವಾಗಿ ಈಗಾಗಲೇ ಏನೇನು ಗದ್ದಲದ ನೀವು ನೋಡಿದ್ದೀರಿ, ಕೇಳ್ತಾ ಇದ್ದೀರಿ. ಕೃಷ್ಣಾ ನದಿ ಈ ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ ನದಿಗಳಲ್ಲಿ, ದೊಡ್ಡ ನದಿಗಳಲ್ಲಿ ಒಂದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಅದರಲ್ಲೂ ಕೃಷ್ಣೆಯ ಸದುಪಯೋಗ ಆದರೆ ಕರ್ನಾಟಕ, ತೆಲಂಗಾಣ, ಜೊತೆಗೆ ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲ, ಇವೆಲ್ಲ ರಾಜ್ಯಗಳಲ್ಲಿ ರೈತರಿಗೆ ದೊಡ್ಡ ಲಾಭ, ಬೆನಿಫಿಟ್. ಯಾಕಂದ್ರೆ ಆ ನದಿ ನೀರು ಸಾಕಷ್ಟು ಇರೋದರಿಂದಾಗಿ ಈಗ ವ್ಯರ್ಥವಾಗಿ ಭಾಳಷ್ಟು ನೀರು ಸಮುದ್ರ ಪಾಲಾಗ್ತಾಯಿದೆ ಅನ್ನೋದು ಸಹಿತ ಎಲ್ಲರಿಗೂ ಗೊತ್ತಿರೋ ವಿಷಯ. ಹೀಗಾಗಿ ಎಲ್ಲ ರಾಜ್ಯಗಳು ಅದರ ಈಗಾಗಲೇ ಈ ಒಂದು ನ್ಯಾಯಾಧೀಕರಣಗಳಿಂದ ಬಂದಂಥ ನಿರ್ಧಾರಗಳಲ್ಲಿ ತಮ್ಮ ರಾಜ್ಯದ ನೀರನ್ನು ಬಳಸಿಕೊಳ್ಳೋದ್ರ ಕಡೆ ಲಕ್ಷ್ಯ ವಹಿಸಬೇಕು ವಿನಃ ನನಗಂತ ಇನ್ನೊಬ್ಬರ ಅಥವಾ ಮತ್ತೊಂದು ರಾಜ್ಯದ ಬೆಳವಣಿಗೆ ಅಡ್ಡಿಗಳು ಹಾಕೋದಲ್ಲ ಇದು. ಯಾಕಂದರೆ ನಾವು ಒಂದೇ ದೇಶದವ್ರು ಅನ್ನೋದಿಲ್ಲ, ನಾವೆಲ್ಲರೂ ನೆನ್ಬಿಡ್ಬೇಕಾಗಿದೆ. ಮಹಾರಾಷ್ಟ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಅಥವಾ ನಮ್ಮ ಆಂಧ್ರ ಪ್ರದೇಶ ಆಗಿರ್ಬೋದು, ಅದು ಭಾರತ ಬಿಟ್ಟಿಲ್ಲ, ನಮ್ಮೊಳಗದ. ಮತ್ತು ನಮ್ಮೆಲ್ಲರಿಗೂ ನೀರು ಬೇಕು ಎಲ್ಲರಿಗೂ. ಆ ನೀರನ್ನು ಸೌಮ್ಯವಾಗಿ ಮಾತುಕತೆ ಮೂಲಕ, ಚರ್ಚೆ ಮೂಲಕ ಬಗೆಹರಿಸ್ಬೇಕು ವಿನಃ ಒಂದು ಹಂತಕ್ಕೆ ಬಂದಾಗ ತೆಗೆಯುವಂಥದ್ದು. ಯಾಕಂದರೆ ಈಗಾಗಲೇ 524 ಮೀಟ್ರ್, 519ರಿಂದ 524 ಮೀಟ್ರಿಗೆ ಎಲ್ಲರೂ ಒಪ್ಪಿದ್ದಾಗಿದೆ. ಆಂಧ್ರದವರು ಸ್ವಲ್ಪ, ತೆಲಂಗಾಣದವರು, ನಾವು ನಮ್ಮ ತಪ್ಪಿಲ್ಲ, ನಮ್ಮ ಹಿಂದಿನ ರಾಜಕಾರಣಿಗಳು ಅಥವಾ ಮುಖ್ಯ ಮಂತ್ರಿಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ತಪ್ಪು ನಮ್ಮಲ್ಲಿ ಮಾಡಿದಾರೆ ಅಂತಲ್ಲ. ಯಾಕಂದ್ರೆ ನಮ್ಗೆ ಗ್ರ್ಯಾಂಟ್ ಆದಂಗಣ ನೀರನ್ನು ಸಾಧ್ಯಷ್ಟು ಬೇಗನೆ ನಾವು ಅದು ನೀರನ್ನು ಡ್ಯಾಮ್ಗಳನ್ನ ಕಟ್ಟಿ ಬಳಸ್ಕೋಬೇಕಾಗಿತ್ತು. ಅದು ಬಿಡ್ತಾ ಬಂದ್ವಿ. ನೋಡಿರಿ, ಯಾವಾಗ 1962ರಲ್ಲಿ ಸ್ಟಾರ್ಟ್ ಆಗಿದೆ ಆಲಮಟ್ಟಿ ಡ್ಯಾಮ, ಇನ್ನೂ ಮುಗಿತಾನೆ ಇಲ್ಲ, ಇನ್ನೂ ಕಾಲುಗಳು ಆಗ್ತಾನೆ ಇಲ್ಲ. ಎಂಥ ದುರಂತ್ರಿ ಅದು. ಕೇವಲ ಒಂದು 62 ಕೋಟಿ ಆರಂಭದಲ್ಲಿತ್ತದು. ಇವತ್ತು ಎಷ್ಟದು ಸಾವಿರಾರು ಕೋಟಿಗಳು ಆಗಿ ಹೋದರೂ ಇನ್ನೂ ಮುಗಿತಾನೆ ಇಲ್ಲ. ಇದಕ್ಕೆ ಕಾರಣ ಅಂದರೆ ಡಿಲೇ ಭ್ರಷ್ಟಾಚಾರ. ಇದರರ್ಥ ಕರ್ನಾಟಕ ಬಿಟ್ಟು ಹುಡುಗರು ಭ್ರಷ್ಟಾಚಾರ ಇಲ್ಲಂತಲ್ಲ, ಎಲ್ಲ ಬಿಡೋದು ಅದು. ಇದರಿಂದಾಗಿ ನಾವು ಏನು ಸಾಧಿಸಬೇಕಾಗಿದೆ ಸಾಧಿಸಲಿಕ್ಕೆ ಆಗ್ತಾಯಿಲ್ಲ. ಕೊರತೆ ಬಜೆಟ್ ಆಗೋದ್ರಿಂದ, ಇನ್ಸಫಿಷಿಯೆಂಟ್ ಬಜೆಟ್ ಆಗೋದ್ರಿಂದಾಗೆ ಕೆಲಸಗಳು ಆಗೋದೇ ಇಲ್ಲ. ಮತ್ತು ಅದರ ಮೇಲೆ ಭ್ರಷ್ಟಾಚಾರಗಳು ಹಸ್ತಕ್ಷೇಪ ಅಂತ ಇದಕ್ಕೆಲ್ಲ ಕಾರಣ. ಈಗ ಲೇಟ್ ಆಗಿದ್ದು, ಜೊತೆಗೆ ಆ ನೀರನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ಇತ್ತೀಚಿನ ಸರ್ಕಾರ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಬಾಜು ರಾಜ್ಯಗಳು, ಇವತ್ತು ಮಹಾರಾಷ್ಟ್ರ ಇರಲಿ, ತೆಲಂಗಾಣ ಇರಲಿ, ಜೊತೆಗೆ ಆಂಧ್ರ ಪ್ರದೇಶದಲ್ಲಿ ಆ ಉಳಿದ ನೀರನ್ನು ಎಕ್ಸಸ್ ನೀರನ್ನು ತಾವು ಬೆಳೆಸಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಜೊತೆಗೆ ಪೈಪೋಟಿಗಳದ ಇಲ್ಲ, ಇದು ಹೆಚ್ಚು ಮಾಡಿದರೆ ಆ ನೀರಿನಿಂದ ಸಾಂಗ್ಲಿ ಮತ್ತು ಈ ಒಂದು ಇನ್ನೊಂದು ಏನಪ್ಪ ಕೊಲ್ಹಾಪುರ ಮಹಾಪೂರ ಆಗ್ತದಂತೆ. ಮಹಾಪೂರ ಆಗೋದಕ್ಕೆ ಇದು ಹೆಂಗೆ ಕಾರಣ ಅಂತ ಈಗಾಗಲೇ ಸಮಿತಿ ನೇಮಿಸಿದ್ರು. ನಂದಕುಮಾರ್ ಒಡನೇರ್ ಅನ್ನುವ ಅವರ ತಜ್ಞರ ಒಂದು ನೇತೃತ್ವದಲ್ಲೇ ಇದನ್ನು ಸಮೀಕ್ಷೆ ಮಾಡಿದ್ದಾರೆ. ಈಗ ಈ ಎರಡೂ ಸಾಂಗ್ಲಿ ಮತ್ತು ಆ ಕೊಲ್ಹಾಪುರಗಳಲ್ಲಿ ಮಹಾಪೂರ ಬರೋದಕ್ಕೆ ಕಾರಣ ಅಲ್ಲ, ಅದ್ರ ಹಿನ್ನೀರು ಕಾರಣ. ಎಕ್ಸಸ್ ನೀರನ್ನು ಅಲ್ಲಿ ಹಿಡ್ಕೊಳ್ಳಿಕ್ಕೆ ಆಗಲಾರ್ದಕ್ಕಾಗಿಯೋ ಮತ್ತವ ಕಾರಣಕ್ಕಾಗಿಯೋ ಕೊಯ್ನಾದ ನೀರು ಕಡೆಯಿಂದ ಬರೋದ್ರಿಂದಾಗ, ಅಥವಾ ಅಲ್ಲಿ ನೀರು ಹೆಚ್ಚಾಗೋದ್ರಿಂದಾಗಿ, ಮಳೆ ಹೆಚ್ಚಾಗೋದ್ರಿಂದಾಗ, ಜೊತೆಗೆ ಇನ್ನೊಂದು ನಗರೀಕರಣ ಭಾಳ ಆಗ್ಲಿಕ್ಕೆ ನಿಮ್ಗೆ ಗೊತ್ತದೆ ಎಲ್ಲ ವಿಷಯ. ಈ ದೇಶದ ದೊಡ್ಡ ಸಮಸ್ಯೆ. ಅದಕ್ಕೆ ಕಾರಣ ನಮ್ಮ ನೀತಿಗಳು. ಕೃಷಿ ಪ್ರಧಾನಿ ದೇಶಕ್ಕೆ ಏನೇನೋ ನೀತಿ ಮಾಡ್ಕೊಂಡ್ಬಿಟ್ಟಿವಿ. ನೆಹರೂರವ್ರು ಹೇಳಿದ್ರು ಇವತ್ತಿನವರೆಗೂ ಎಲ್ಲ ರಾಜಕಾರಣಿಗಳನ್ನು ತಮ್ಮ ಮೂಗಿ ನೀರಿಗೆ ಚಿಂತನೆ ಮಾಡಿ ಈ ದೇಶದ ಅರ್ಥವ್ಯವಸ್ಥೆ ಹಾಳು ಮಾಡೋದಷ್ಟಲ್ಲ, ನಗರೀಕರಣ ಹೆಚ್ಚಾಗಿ ಈ ನದಿಗಳ ಪಾತ್ರದ ಅಥವಾ ನಿಧಿ ಹರಿದು ಹೋಗುವಂಥ ಜಾಗದಲ್ಲೇ ಅಕ್ವೈರ್ ಮಾಡ್ಕೊಳ್ಳುವಂಥದ್ದು, ಹಿಡಿದಿರುವಂಥದ್ದು. ನೋಡಿರಿ, ಮೊನ್ನೆ ಬೆಂಗಳೂರೊಳಗೆ ಕೆರೆಗಳಿರೋ ಜಾಗಗಳೆಲ್ಲ ಮನೆಗಳು ಕಟ್ಕೊಂಡು ಏನು ಪರಿಸ್ಥಿತಿ ಆಯಿತು. ಚೆನ್ನೈದಲ್ಲಿ ಏನಾಯಿತು ಎಲ್ಲ ಅನೇಕ ನಾವು ಹೊಡ್ಬೋದು. ಇವತ್ತನ್ನೆಲ್ಲ ಈ ನಗರೀಕರಣ ಆಗೋದು ಕಾರಣ ಅಂದ್ರೆ ಉದ್ಯೋಗಗಳು ಇಲ್ಲದಕ್ಕಾಗಿ ಹಳ್ಳಿಗಳಿಂದ ಜನ ಸಹಜವಾಗಿ ನಗರಗಳಿಗೆ ಬರೋದ್ರಿಂದ ಜನದಲ್ಲೂ ಹೆಚ್ಚಾಗಿ ಅವ್ರಿಗೆಲ್ಲ ಅನುಕೂಲ ಮಾಡೋ ಸಲುವಾಗಿ, ವಸತಿ ಅಥವಾ ಇರೋದಕ್ಕೆ ಅನುಕೂಲ ಮಾಡೋ ಸಲುವಾಗಿ ಅನಿವಾರ್ಯವಾಗಿ ಕೆಲವೊಂದು ಅಕ್ವೈರ್ ಅಂತೀವಿ ನಾವು. ಬೆಂಗಳೂರಿನ ಕೆರೆಗಳನ್ನ ಅಕ್ವೈರ್ ಮಾಡ್ಕೊಂಡಿವಿ. ಅದಕ್ಕಾಗಿ ಸಾಂಗ್ಲಿ, ಕೊಲ್ಹಾಪುರ ಈ ಏರಿಯಾದಲ್ಲೇ ನಮ್ಮ ಒಂದು ಪ್ಲ್ಯಾನ್ ಇರ್ತದೆ. ನದಿ ಎಷ್ಟು ಹರ್ಕೊಂಡು ಹೋಗ್ತದೆ, ಅದರ ಪಾತ್ರ ಎಷ್ಟದ, ಆ ಜಾಗ ಬಿಟ್ಕೊಳ್ಳೋ ಬೇರೆ ಗಿಡಗಳು ನಮ್ಗೆ ಅವಶ್ಯಕತೆ ಭಾಳ ಇರ್ತದೆ. ಅದು ಮಾಡಲಾರ್ದ
ಅದ್ರ ಜಾಗದಾಗ ಎಲ್ಲ ನಾವು ಅಕ್ವೈರ್ ಮಾಡಿದಾಗ ಮತ್ತು ನೀರು ಅದು ಎಲ್ಲ ಕಡೆ ಹರಡಿ ಹೋಗ್ತದೆ. ಅದಕ್ಕೆ ಹಿಪ್ಪರಿ ಡ್ಯಾಮ್ ಆಗಿರ್ಬೋದು ಅಥವಾ ಆಲಮಟ್ಟಿ ಡ್ಯಾಮ್ ಕಾರಣ ಅಲ್ಲ ಅಂತ ನಂದಕುಮಾರ್ ಒಡನೇರವರು ಸ್ಪಷ್ಟವಾಗಿ ಹೇಳ್ತಾರೆ ಅಂತೇಳಿ. ಯಾಕಂದ್ರೆ ಈ ವಿಷಯದಲ್ಲೇ ಮಹಾರಾಷ್ಟ್ರ ಮೊದಲು ಅರ್ಥ ಮಾಡ್ಬೇಕಾಗಿದೆ. ಯಾಕಂದ್ರೆ ಈಗ ನೀವು ತಕರಾರು ತೆಗೆದ್ರೂ ಸಹಿತ 4 ದಿನ ಲೇಟ್ ಆಗ್ಬೋದು, ಮತ್ತಷ್ಟು ಗೊಂದಲ ಶುರು ಆಗ್ಬೋದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಮಧ್ಯದಲ್ಲೇ. ಇದರ ಹೊಡೆದು ಯಾರನ್ನ ಬೀಳೋದು ಅಂದ್ರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಜನರ ಮೇಲೆ ಹೊಡೆದು ಬೀಳೋದು, ಯಾವ ಸರ್ಕಾರ ಮೇಲೆ ಅಲ್ಲ. ಸರ್ಕಾರ ತನ್ನ ಅನುಕೂಲಿಸಿದ್ದು ರಾಜಕೀಯಕ್ಕಾಗಿ ಏನೇನೋ ಮಾತಾಡಿದ್ರೆ ತಪ್ಪದು. ಈಗ ಒಬ್ಬ ಸೀನಿಯರ್ಸ್ ತಜ್ಞರು ಹೇಳಿದ್ದಾರೆ, ಇಲ್ಲಪ್ಪ ಹೇಳಿದಾರ, ಸ್ಪಷ್ಟ ಅಭಿಪ್ರಾಯ ತಿಳಿಸಿದಾರೆ, ಅದಕ್ಕೆ ಕಾರಣ ಇಲ್ಲ ಅಂತೇಳಿ. ಅದರಲ್ಲೂ ಸ್ಪಷ್ಟವಾಗಿ ಈ ಒಂದು ಮಹಾರಾಷ್ಟ್ರದ ಪ್ರವಾಹಗಳಿಗೆ ಕರ್ನಾಟಕದ ಜಲಾಶಯಗಳ ಕಾರಣ ಅಲ್ಲ ಅಂತ ಸ್ಪಷ್ಟ ತಿಳಿಸಿದ್ದಾರೆ. ಅದಕ್ಕೆ ನದಿಗಳ ಪಾತ್ರದಲ್ಲಿರೋ ಅತಿಕ್ರಮಣ, ನದಿಗಳ ದಂಡೆಯನ್ನು ಅತಿಕ್ರಮಣ ಮಾಡ್ಕೊಳ್ಳೋದು, ಅದು ನೀರು ಹರಿದು ಹೋಗೋದು ಕಡಿಮೆ ಇಟ್ಕೊಳ್ಳೋ ಜಾಗ, ಮುಂದೆ ಕಾನೂನು ಬಾಹಿರ ಕಟ್ಟಡ ನಿರ್ಮಾಣ, ಇವೆಲ್ಲ ಜೊತೆಗೆ ಮಳೆಗಾಲದಲ್ಲಿ ಸುತ್ತಮುತ್ತಲಿರುವಂಥ ಹಳ್ಳ ಕೊಳ್ಳ ಝರಿ ಗಿರಿ ಎಲ್ಲ ತುಂಬಿ ಬರೋದ್ರಿಂದಾಗಿ ಸಹಜವಾಗಿ ಪ್ರವಾಹ ಆಗ್ತದೆ. ಆ ಪ್ರವಾಹ ತಡೆದಕ್ಕೆ ಅಲ್ಲಿ ಸರ್ಕಾರದಿಂದ ದಿಟ್ಟವಾಗಿ ಹೋಗ್ಬೇಕು ವಿನಃ ಮತ್ತಾರಲ್ಲ. ಕರ್ನಾಟಕದಲ್ಲೂ ಆಗ್ತದೆ, ಅದು ಎಲ್ಲ ಕಡೆಯೂ ಆಗ್ತಾಯಿದೆ, ಇಲ್ಲ ಅಂತಲ್ಲ. ಅದಕ್ಕೆ ಆ ಕಾರಣಕ್ಕಾಗಿ ಈಗ 519ರಿಂದ 524 ಏರಿಸ್ಬೇಕು ಅನ್ನೋಂಥ ಕರ್ನಾಟಕ ಏನೋ ಇವತ್ತು ಏನೋ ಒಂಥರ 8 ವರ್ಷಕ್ಕೆ ನನ್ನ ಮಗ ದಂಟ್ ಅಂದಂಗೆ ಈಗ ಸ್ವಲ್ಪ ಏನೋ ಮಾಡ್ಲಿಕ್ಕೆ ಇದ್ದಾರೆ. ಈಗ ಆಟಗಾರ ಹಾಕಲಿಕ್ಕೆ ನಮ್ಮ ಫಡ್ನವೀಸ್ ಅವ್ರು ಬರ್ತಾಯಿದ್ದಾರೆ. ಅದಕ್ಕೆ ನಮ್ಮ MB ಪಾಟೀಲರು ಅವರು ಹಿಂದೆ ನೀರಾವರಿ ಸಚಿವರಿದ್ದಂಥವರು ಆಲಮಟ್ಟಿ ಜಲಾಶಯವನ್ನು ಈಗಿನ 519ರಿಂದ 524 ಮೀಟರ್ ಎತ್ತರಿಸುವುದು ಈಗಾಗಲೇ ನಿರ್ಧಾರವಾಗಿದೆ, ನಮ್ಮ ಹಕ್ಕು ಹೌದು. ಈ ಕುರಿತು ಮಹಾರಾಷ್ಟ್ರ ಅನಗತ್ಯ ಗೊಂದಲ ಸೃಷ್ಟಿಸುವುದು ಸರಿಯಲ್ಲ ಅಂತ ಹೇಳಿದರೆ ನಮ್ಮ ಗೋವಿಂದ ಕಾರಜೋಳರವರು ಸಂಸದರು, ಅವರು ಹೆಚ್ಚು ವಿಜಯಪುರ ಈ ಏರಿಯಾದಲ್ಲಿ ಬರುತ್ತಿರುವಂಥ ವ್ಯಕ್ತಿ, ಅವರ ಆಲಮಟ್ಟಿ ಜಲಾಶಯ ನಿರ್ಮಾಣಕ್ಕೂ ಮುನ್ನ ಮಹಾರಾಷ್ಟ್ರದಲ್ಲಿ ಪ್ರತಿ ವರ್ಷ ಮಳೆಗಾಲದ ವೇಳೆ ಪ್ರವಾಹ ಉಂಟಾಗಿತ್ತು ಎಂಬುದಕ್ಕೆ ದಾಖಲೆಗಳಿವೆ. ಈಗಿಂದಲ್ಲ ಹಿಂದಿನ ದಾಖಲೆಗಳದಾವ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕಾರಜೋಳವರು ಮಹಾರಾಷ್ಟ್ರ ಸರ್ಕಾರದ ಆರೋಪದಲ್ಲಿ ಹುರುಳಿಲ್ಲ. ಈ ಕಾರಣಕ್ಕಾಗಿ ಪ್ರವಾಹ ಬರ್ತೈತಿ ಅನ್ನುವಂಥದ್ದು ಸುಳ್ಳು, ತಪ್ಪು, ಮೊದಲಾದರೂ ಬರ್ತಿತ್ತು ಅನ್ನೋ ಮಾತನ್ನು ಇನ್ನು ನಮ್ಮ ರೈತರು ಅರವಿಂದ್ ಕುಲಕರ್ಣಿ ಅನ್ನೋಂಥವರು ಅವರು ಹೇಳ್ತಾರೆ, ಆಲಮಟ್ಟಿ ಅಣೆಕಟ್ಟನ್ನು 524 ಮೀಟರ್ಗೆ ಎತ್ತರಿಸುವುದನ್ನು ತಡೆಯಲು ಮಹಾರಾಷ್ಟ್ರ ಸರ್ಕಾರ ತಪ್ಪು ತಿಳುವಳಿಕೆ ಮೂಡಿಸಲು ಯತ್ನಿಸುತ್ತಿದೆ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತೇಳಿ. ಹೌದು, ರೈತರು ಮಹಾರಾಷ್ಟ್ರಿಗರಿರಲಿ, ಮರಾಠಿಗರಿರಲಿ, ಕನ್ನಡಿಗರಿರಲಿ, ತೆಲುಗರಿರಲಿ, ತಮಿಳರಿರಲಿ, ಎಲ್ಲರೂ ರೈತರು ನಾವು. ಅವ್ರು ನೀರು ಕೊಟ್ಟು ಮಾರ್ಕೆಟ್ ಕೊಡ್ಬೇಕಾಗಿದೆ. ನೀರು ನಮ್ಗೆ ಕೊಡೋಕ್ಕಾಗ್ತಾ ಇಲ್ಲ, ಮಾರ್ಕೆಟು ಕೊಟ್ಟಿಲ್ಲ, ಕೊಡೋ ಸಾಧ್ಯಗಳು ಇಲ್ಲ ಅಂದರೆ ಪಾಪ ಅವ್ರು ಏನು ಮಾಡ್ಲಿಕ್ಕೆ ಸಾಧ್ಯದ? ಸುಮ್ಮನೆ ಅನಗತ್ಯ. ಈಗ ನೋಡಿ ಹೊಸ ಸರ್ಕಾರ ತಮ್ಮ ಮೂಗಿನೇರಕ್ಕೆ ತಮ್ಮ ಲಾಭ ಆಗೈತೆ ಅಂದ ತಕ್ಷಣ ಭಾಷಾ ಸಮಸ್ಯೆ ಎತ್ತಿ ಮಾಡೋದು, ಧರ್ಮದ ಸಮಸ್ಯೆ ಎತ್ಕೊಂಡು ತೊಗೊಳ್ಳೋದು. ತಮ್ಮ ರಾಜ್ಯಕ್ಕೆ ಧರ್ಮ ಸಮಸ್ಯೆ ನೋಡಿರುತ್ತೆ, ಹಿಂದುತ್ವ ಇಸ್ಲಾಮತ್ವ ತೊಗೊಂಡು ಇವತ್ತು ಯಾವ ರೀತಿ ಅದ, ಜಾತಿಯತ್ವ ತೊಗೊಂಡಿನ ಯಾವ ರೀತಿ ಅದ, ಎಲ್ಲ ಪಕ್ಷಗಳು ಕಾಲಿದೆ, ಒಬ್ಬರು ಅಂತಲ್ಲ. ಅದಕ್ಕೆ ಭಾಷೆ ವಿಷಯ ತೊಗೊಂಡು ಹೋಗೋದು, ಈಗ ನೀರಿನ ವಿಷಯ ತೆಗೆದುಕೊಂಡು ಹೋಗೋದು, ಪ್ರತಿಯೊಂದೂ ನಾವು ಸಂಘರ್ಷಕ್ಕೆ ತೆಗೆದುಕೊಂಡು ಹೋದ್ರೆ ನಿಜವಾಗಿಯೂ ನಮ್ಮ ದೇಶದ ಅಭಿವೃದ್ಧಿ ಆಗೋದು ಕಷ್ಟದ. ಈಗ ಮೊದಲ 524 ಮೀಟರ್ಗೆ ಅನುಕೂಲ ಆಗುವಂಗೆ ಸಹಕಾರ ಮಾಡಿ ವಿದ್ಯುತ್ತಿನ ಉತ್ಪಾದನೆ ಅನುಕೂಲ ಮಾಡಿದ್ರಪ್ಪ ಅಂದ್ರೆ ನೀರಾವರಿ ಇನ್ನಷ್ಟು ಏರಿಯಾಗಳು ಹೆಚ್ಚು ಮಾಡಿದ್ರೆ ಅದು ಲಾಭ ಜನಕ್ಕೆ ಆಗ್ತದೆ. ಮತ್ತು ಇನ್ನೂ ಚರ್ಚೆ ವಿಷಯಗಳಿದೆ. ಇಂಥ ದೊಡ್ಡ ದೊಡ್ಡ ಡ್ಯಾಮ್ಗಳು ಕಟ್ಟಿದ್ದು, ಚೆಕ್ ಡ್ಯಾಮ್ಗಳು ಅಲ್ಲೆಲ್ಲ ಕಟ್ಟಿದ್ದು ಇನ್ನೂ ಯೋಗ್ಯ ಅನ್ನುವಂಥ ಚರ್ಚೆಗಳು ಇದೆ. ಅದ್ರ ಮುಂದಿನ ದಿನದಲ್ಲೇ ಈಗಾಗಲೇ ತಪ್ಪಾಗಿ ಹೋಗಿದೆ ದೊಡ್ಡ ಡ್ಯಾಮ್ಗಳನ್ನ ಕಟ್ಟುವಂಥದ್ದು. ಅದಕ್ಕೆ ಪರ್ಯಾಯವಾಗಿ ಚೆಕ್ ಡ್ಯಾಮ್ ಕಟ್ಟೋದು, ಜೊತೆಗೆ ಈ ಡ್ಯಾಮ್ ಎದಕ್ಕೆ ಕಟ್ಟಬೇಕು? ನೀರಾವರಿ ನೀರಿನ ಸಲುವಾಗಿ, ಕುಡಿ ನೀರು, ಜನಕರಿಗೆ ನೀರು ಮತ್ತು ರೈತಗ. ಅದ್ರ ಜೊತೆ ಕಾರ್ಖಾನೆಗಳು ಅಂತಾರದಲ್ಲ. ಯಾಕೆ ನಾವು ಕಾರ್ಖಾನೆಗಳು ಹೆಚ್ಚು ತಯಾರು ಮಾಡಲಿಕ್ಕೆ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಗೂಡ್ಸ್ ಇಲ್ಲವೇ ಇಲ್ಲ. ಮಾಡಿದ್ರೆ ಶುಗರ್ ಫ್ಯಾಕ್ಟ್ರಿ ಮಾಡ್ತೀವಿ, ಆ ಶುಗರ್ ಫ್ಯಾಕ್ಟ್ರಿ ಶುಗರ್ ಕೇನ್ ಹಿಡಿದು ಬರೋದು ಕಬ್ಬ ರೈತರಿಂದ. ಅದಕ್ಕಾಗಿ ಈ ನೀರಾವರಿ ಯೋಜನೆ ಇರೋದ್ರಿಂದಾಗಿ ಜೊತೆ ಮಾರ್ಕೆಟ್ ರೈತರು ಮಾಡಿಕೊಟ್ರೆ ಒಳ್ಳೆಯದಾಗ್ತದೆ. ಮತ್ತು ಬೇರೆ ಇರಲಿ. ಬಟ್ ಇವತ್ತು ನಮ್ಮ ಫಡ್ನವೀಸ್ ಅವರು ಅನಗತ್ಯದನ್ನು ವಿರೋಧ ಮಾಡೋದ್ರಿಂದ, ತಿಕ್ಕಾಟ ಮಾಡೋದ್ರಿಂದ ಎರಡೂ ರಾಜ್ಯಗಳ ಮಧ್ಯೆ ವೈಮನಸ್ಸು ಹೆಚ್ಚಾಗೋದು ವಿನಃ ಗೆಳೆತನ ಬೆಳೆಯೋದಿಲ್ಲ, ಅಭಿವೃದ್ಧಿನೂ ಆಗೋದಿಲ್ಲ ಅನ್ನೋದು ಇವತ್ತು ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಸಂಘರ್ಷ ಯಾವಾಗಲೂ ಹಿಂಸೆಗೆ ಕಾರಣ ಆಗ್ತದೆ, ಆ ಹಿಂಸೆ ಅಶಾಂತಿ ಕಾರಣ ಆಗ್ತದೆ, ಅಶಾಂತಿ ಅರಾಜಕತೆ ಕಾರಣ ಆಗ್ತದೆ. ಒಂದು ಸಂಬಂಧಗಳಿದ್ದಾವೆ ಅಂತ ಹೇಳ್ತಾ ಆಲಮಟ್ಟಿ ಡ್ಯಾಮಕ್ಕೆ ಅದನ್ನು ಎತ್ತರ ಮಾಡೋದಕ್ಕೆ, ನಮಗೆ ವಿದ್ಯುತ್ ಎಲ್ಲರಿಗೂ ಸಿಗೋದಕ್ಕೆ ಮಹಾರಾಷ್ಟ್ರ ಸರ್ಕಾರ, ತೆಲಂಗಾಣ ಅಥವಾ ನಮ್ಮ ಆಂಧ್ರ ಪ್ರದೇಶದವರು ಸಹಕಾರ ತತ್ವದ ನೆಲೆಗಟ್ಟಿನಲ್ಲಿ ಸಹಕಾರ ಮಾಡಿದರೆ ನಿಶ್ಚಿತವಾಗಿ ಎಲ್ಲರಿಗೂ ಲಾಭ ಅಂತ ಹೇಳ್ತಾ ನಮ್ಗೆ ಅನಿಸಿದ್ದೆಲ್ಲ ಮಾತಾಡಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.